ಆತ್ಮೀಯ ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ನಮ್ಮ ವಿಷಯ ಆಗಿದೆ ಆತ್ಮವಿಶ್ವಾಸ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಅವನಿಗೆ ಸ್ವಯಂನ ಮೇಲೆ ಸಂಪೂರ್ಣ ವಿಶ್ವಾಸ ಇರಬೇಕು. ಯಾವಾಗ ಸ್ವಯಂನ ಬಗ್ಗೆ ವ್ಯಕ್ತಿ ತನ್ನ ಬಗ್ಗೆ ತನಗೆ ವಿಶ್ವಾಸವನ್ನು ಇಟ್ಕೊಂಡಿರ್ತಾನೆ, ತಾನು ಪ್ರತಿಯೊಂದನ್ನು ಮಾಡಬಲ್ಲೆ ಅನ್ನುವಂತಹ ವಿಶ್ವಾಸ ಅವನಿಗಿರ್ತದೆ, ಆಗ ಮಾತ್ರ ಅವನ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಎಷ್ಟೋ ಇಂತಹ ಪರಿಸ್ಥಿತಿಗಳು ಜೀವನದಲ್ಲಿ ಬರ್ತದೆ, ಕೆಲವೊಮ್ಮೆ ನಾವು ನಮ್ಮ ಬಗ್ಗೆ ನಮಗಿರುವಂತಹ ವಿಶ್ವಾಸವನ್ನು ಕಳ್ಕೊಂಡ್ಬಿಡ್ತೀವಿ. ಅಂದರೆ ಮನುಷ್ಯ ವಿಶ್ವಾಸವನ್ನು ಯಾವಾಗ ಕಳ್ಕೊಳ್ತಾನೆ ಅಂದರೆ, ಯಾವಾಗ ಅವನು ಜೀವನದಲ್ಲಿ ಎಲ್ಲಾದರೂ ಒಂದು ಪೆಟ್ಟನ್ನು ತಿಂತಾನೆ, ಎಲ್ಲಾದರೂ ಮೋಸ ಹೋಗ್ತಾನೆ. ಯಾವಾಗ ಪೆಟ್ಟು ತಿಂತಾನೆ, ಮೋಸ ಹೋಗ್ತಾನೆ, ಆಗ ಅವನ ಜೀವನದಲ್ಲಿ ತನ್ನ ಬಗ್ಗೆ ತನಗಿರುವಂತಹ ವಿಶ್ವಾಸವನ್ನು ಕಳ್ಕೊಂಡ್ಬಿಡ್ತಾನೆ. ಯಾವಾಗ ಅಸಫಲ ಆಗ್ತಾನೋ ಆಗ ಅವನಿಗೆ ನಾನು ಮುಂದೆ ಏನಾದರೂ ಸಾಧನೆ ಮಾಡಬಲ್ಲೆ ಅನ್ನುವಂತಹ ವಿಶ್ವಾಸ ಕಡಿಮೆ ಆಗ್ಬಿಡುತ್ತದೆ. ಅದಕ್ಕೆ ನಮ್ಮ ಜೀವನದಲ್ಲಿ ಯಾವ ಕಾರಣಕ್ಕೂ ನಾವು ಆತ್ಮವಿಶ್ವಾಸವನ್ನ ಕಳ್ಕೊಳ್ಬಾರ್ದು. ಎಷ್ಟೆಷ್ಟು ನಾವು ಸೋಲ್ತಾ ಇರ್ತೀವಿ, ಎಷ್ಟೆಷ್ಟು ನಾವು ಹಿಂದಕ್ಕೆ ಹೋಗ್ತಾ ಇರ್ತೀವಿ, ಅಷ್ಟು ನಮಗೆ ನಮ್ಮ ಬಗ್ಗೆ ವಿಶ್ವಾಸ ಇರಬೇಕು. ನಾನು ಮತ್ತೆ ಮುಂದೆ ಹೋಗಬಲ್ಲೆ, ಸಾಧನೆ ಮಾಡಬಲ್ಲೆ. ಅಂದರೆ ಸದಾ ಕಾಲಕ್ಕೂ ನಾನು ಗೆಲ್ತಾನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ಸಾರಿ ನಾನು ಸೋತ್ರೆ ಸೋಲೇ ಜೀವನ ಅಂತ ಹೇಳಿ ನಾನು ಯಾವ ಕಾರಣಕ್ಕೂ ಸ್ವೀಕಾರ ಮಾಡಬಾರ್ದು. ಆ ರೀತಿ ಸೋಲೇ ಜೀವನ ಅಂತ ಹೇಳಿ ನಾನು ಸ್ವೀಕಾರ ಮಾಡಬಾರ್ದು. ಅಂದರೆ ನಾನು ನನ್ನ ಬಗ್ಗೆ ನಾನು ವಿಶ್ವಾಸವನ್ನ ಇಟ್ಕೊಳ್ಬೇಕು. ಇವತ್ತು ಅನೇಕರ ಬಗ್ಗೆ ವಿಶ್ವಾಸ ಇರ್ತದೆ, ಆದ್ರೆ ಸ್ವಯಂನಲ್ಲಿ ವಿಶ್ವಾಸ ಇರೋದೇ ಇಲ್ಲ. ಆ ಸ್ವಯಂನಲ್ಲಿ ವಿಶ್ವಾಸ ಇಲ್ಲದೆ ಇರೋದಕ್ಕೆ ಅದು ಸ್ವಯಂನ ಕಾರಣನೂ ಇರಬಹುದು, ಅಥವಾ ಅದಕ್ಕೆ ಅವ್ರ ಫ್ಯಾಮಿಲಿಯವರು ಕಾರಣ ಇರಬಹುದು. ಯಾಕೆ ಅಂದ್ರೆ, ಯಾವಾಗ ಒಂದು ಮಗು ಮನೆಯಲ್ಲಿ ಜನ್ಮ ಪಡ್ಕೊಳ್ತದೆ, ಆ ಮಗು ಬೆಳೀತಾ ಇರ್ತದೆ, ಆ ಬೆಳೆಯುವಂತಹ ವಾತಾವರಣದಲ್ಲಿ ತಂದೆ ತಾಯಿ ಆ ಮಕ್ಕಳನ್ನ ನೋಡಿ, ನಿನಗೆ ಅದಾಗೋದಿಲ್ಲ, ಇದಾಗೋದಿಲ್ಲ, ನೀನಿನ್ನು ಬಹಳ ಸಣ್ಣವನು, ನಿನಗೆ ಆ ಕೆಲಸ ಮಾಡ್ಲಿಕ್ಕಾಗಲ್ಲ, ನೀನು ಬುದ್ಧಿವಂತ ಇಲ್ಲ, ನೀನು ವಿದ್ಯಾವಂತ ಇಲ್ಲ, ನಿನಗೆ ಧೈರ್ಯ ಇಲ್ಲ, ಸಾಹಸ ಇಲ್ಲ, ಈ ರೀತಿ ಅನೇಕ ಮಾತುಗಳನ್ನೇನಾದ್ರೂ ಆ ಮಗುವಿನ ಮನಸ್ಸಿನಲ್ಲಿ ತುಂಬಿಟ್ರು ಅಂದ್ರೆ, ಆ ಮಗು ಯಾವಾಗ್ಲೂ ವಿಚಾರ ಮಾಡ್ತಾ ಇರ್ತದೆ, ನಮ್ಮ ತಂದೆ ತಾಯಿ ಹೇಳ್ತಾ ಇದ್ದಾರೆ ನಾನು ಬುದ್ಧಿವಂತ ಅಲ್ಲ, ನಮ್ಮ ತಂದೆ ತಾಯಿ ಹೇಳ್ತಾ ಇದ್ದಾರೆ ನಾನು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ತಂದೆ ತಾಯಿ ಹೇಳ್ತಾ ಇದ್ದಾರೆ ನನ್ನೊಳಗಡೆ ಧೈರ್ಯ ಇಲ್ಲ. ಅಂದ್ರೆ ಆ ತಂದೆ ತಾಯಿ ಹೇಳಿದಂತಹ ಮಾತನ್ನ ಮಗು ಯಾವ ರೀತಿ ಬುದ್ಧಿಯಲ್ಲಿ ಫಿಕ್ಸ್ ಮಾಡ್ಕೊಳ್ತದೆ ಅಂದ್ರೆ, ಆ ಮಗುವಿಗೆ ಸ್ವಯಂನ ಬಗ್ಗೆ ಇರುವಂತಹ ವಿಶ್ವಾಸ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗ್ತದೆ. ಯಾವಾಗ ಆ ವ್ಯಕ್ತಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಕಡಿಮೆ ಮಾಡ್ಕೊಳ್ತಾನೆ, ಸ್ವಯಂನ ಬಗ್ಗೆ ವಿಶ್ವಾಸವನ್ನ ಕಡಿಮೆ ಮಾಡ್ಕೊಳ್ತಾನೆ, ಆಗ ಅವನು ವಿಚಾರ ಮಾಡ್ತಾನೆ, ಬೇರೆಯವರು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು, ಆದ್ರೆ ನನ್ನ ಕಡೆ ಇದನ್ ಮಾಡ್ಲಿಕ್ಕಾಗಲ್ಲ, ಇದನ್ ಮಾಡ್ಲಿಕ್ಕಾಗಲ್ಲ. ಯಾವ ರೀತಿ ತಂದೆ ತಾಯಿ ಮನೆಯಲ್ಲಿ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಹೆಣ್ಮಕ್ಳನ್ನ ಒಂದ್ ರೀತಿ ಬೆಳೆಸ್ತಾ ಇರ್ತಾರೆ, ಗಂಡ್ ಮಕ್ಕಳನ್ನ ಒಂದ್ ರೀತಿ ಬೆಳೆಸ್ತಾ ಇರ್ತಾರೆ. ಗಂಡ್ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಅವ್ರಿಗೆ ಹೇಳ್ತಾರೆ, ನೀನು ಬಹಳ ಧೈರ್ಯಶಾಲಿ ಇದ್ದೀಯಾ, ನೀನು ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ರಾತ್ರಿ ಹೊತ್ತು ಓಡಾಡಬೇಕು, ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಎಲ್ಲದರಲ್ಲೂ ನೀನು ಫಸ್ಟ್ ಇರಬೇಕು ಅಂತ ಹೇಳಿ ಅವ್ರ ಬುದ್ಧಿಯಲ್ಲಿ ಧೈರ್ಯದ ಮಾತುಗಳನ್ನ ತುಂಬ್ತಾ ಇರ್ತಾರೆ. ಅದಕ್ಕೋಸ್ಕರ ಆ ಗಂಡು ಮಕ್ಕಳು ಆಟೋಮೆಟಿಕ್ ಆಗಿ ಧೈರ್ಯಶಾಲಿಗಳಾಗ್ಬಿಡ್ತಾರೆ. ಪ್ರತಿ ಪರಿಸ್ಥಿತಿಯನ್ನು ಎದುರಿಸುವಷ್ಟು ಸಾಹಸ ಅವರಲ್ಲಿ ಬಂದ್ಬಿಡ್ತದೆ. ಅದೇ ತಂದೆ ತಾಯಿಗಳು ಹೆಣ್ಮಕ್ಳನ್ನ ನೋಡಿದ ತಕ್ಷಣ ನೀನು ಹೊರಗಡೆ ಹೋಗಬಾರ್ದು, ಜಾಸ್ತಿ ಮಾತಾಡಬಾರ್ದು, ನೀನು ಒಳಗೆ ಇರಬೇಕು, ನೀನು ಅಡುಗೆ ಮನೆಯಲ್ಲೇ ಇರಬೇಕು, ಅವ್ರ ಜೊತೆಗೆ ಬೆರಿಬಾರ್ದು, ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು ಅಂತ ಹೇಳಿ ಆ ಮಕ್ಕಳಿಗೆ ಏನಾದ್ರೂ ಬಾರಿಗೂ ಅನೇಕ ಮಾತುಗಳಲ್ಲಿ ನೀನು ಅದನ್ನ ಮಾಡ್ಬೇಡ, ಇದನ್ ಮಾಡ್ಬೇಡ, ಇದನ್ ಮಾಡ್ಬೇಡ ಅಂತ ಅವ್ರ ಬುದ್ಧಿಯಲ್ಲಿ ತುಂಬ್ತಾ ಹೋದ್ರು ಅಂದ್ರೆ, ಆ ಮಕ್ಕಳು ತಮ್ಮ ಧೈರ್ಯವನ್ನ ಆಟೋಮೆಟಿಕ್ ಆಗಿ ಕಳ್ಕೊಂಡ್ಬಿಡ್ತಾರೆ. ಅವ್ರ ಬುದ್ಧಿಯಲ್ಲಿ ಅವ್ರು ಪ್ರಿಂಟ್ ಮಾಡ್ಕೊಳ್ತಾರೆ, ಮೋಸ್ಟ್ಲಿ ನಾನು ಇಷ್ಟೇ ಮಾಡಬೇಕು, ಇದಕ್ಕಿಂತ ಹೆಚ್ಚಿಗೆ ಮಾಡ್ಲಿಕ್ಕೆ ನನಗೆ ಧೈರ್ಯ ಇಲ್ಲ. ಅಂದ್ರೆ ಅವರಿಗೆ ಧೈರ್ಯ ಇದೆ, ನನಗೆ ಇಲ್ಲ ಅಂತ ಹೇಳಿ ತಮ್ಮೊಳಗಡೆ ಇರುವಂತಹ ಧೈರ್ಯವನ್ನು ತಾವೇ ಆಟೋಮೆಟಿಕ್ ಆಗಿ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಇವತ್ತು ಜೀವನದಲ್ಲಿ ಬೇರೆಯವರ ಮಾತುಗಳನ್ನ ಮನನ ಮಾಡ್ತಾ ತನ್ನೊಳಗಡೆ ಇರುವಂತಹ ವಿಶ್ವಾಸವನ್ನ ಕಳ್ಕೊಳ್ತಾನೆ. ಆದ್ರೆ ಯಾರ ಜೀವನದಲ್ಲಿ ಆತ್ಮವಿಶ್ವಾಸ ಅನ್ನೋದಿರ್ತದೋ, ಅವರು ಬೇರೆಯವರು ಎಷ್ಟಾದ್ರೂ ಅವ್ರನ್ನ ಕೆಳಗಡೆ ಇಳಿಸ್ಲಿಕ್ಕೆ ಪ್ರಯತ್ನ ಪಡ್ಲಿ, ಎಷ್ಟಾದ್ರೂ ಅವ್ರ ಉತ್ಸಾಹವನ್ನ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಲಿ, ಯಾವ ಕಾರಣದಿಂದಲೂ ಅವ್ರು ಮಾತ್ರ ತಮ್ಮ ಉತ್ಸಾಹವನ್ನ ಸ್ವಲ್ಪನೂ ಕಡಿಮೆ ಮಾಡ್ಕೊಳ್ಳೋದಿಲ್ಲ. ತಮ್ಮ ಬಗ್ಗೆ ತಮಗಿರುವಂತಹ ಆತ್ಮವಿಶ್ವಾಸವನ್ನ ಸ್ವಲ್ಪನೂ ಕಡಿಮೆ ಮಾಡ್ಕೊಳ್ಳೋದಿಲ್ಲ. ಅಂತಹ ಆತ್ಮವಿಶ್ವಾಸ ಇರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಉದಾಹರಣೆ ಹೇಳಬೇಕಂದ್ರೆ ನಾವು ಅಂಬೇಡ್ಕರ್ನನ್ನ ನೋಡ್ತೀವಿ. ಅಂಬೇಡ್ಕರ್ ಬೆಳೆದಂತಹ ವಾತಾವರಣ ಹೇಗಿತ್ತು ಅಂದ್ರೆ, ಅವ್ರಿಗೆಲ್ಲೂ ಮುಂದುವರಿಲಿಕ್ಕೆ ಚಾನ್ಸ್ ಇರಲೇ ಇಲ್ಲ.
ಅವರು ಬೆಳೆದಂತಹ ವಾತಾವರಣದಲ್ಲಿ ಅವ್ರ ತಂದೆ ತಾಯಿನೂ ಅವ್ರನ್ನ ಮುಂದುವರಿಸ್ಲಿಲ್ಲ, ಅವ್ರ ಫ್ರೆಂಡ್ಸ್ಗಳು ಅವ್ರನ್ನ ಮುಂದುವರಿಸ್ಲಿಲ್ಲ, ಅವ್ರ ಶಿಕ್ಷಕರು ಅವ್ರನ್ನ ಮುಂದುವರಿಸ್ಲಿಲ್ಲ. ಇಡೀ ಊರಿನ ಜನ ಎಲ್ಲ ಇವನು ಕೀಳು ಜಾತಿಯವ್ರು ಹುಟ್ಟಿದವನು, ಕೀಳು ಜಾತಿಯಲ್ಲಿ ಹುಟ್ಟಿದವನು ಅಂತ ಅವನನ್ನ ಮುಟ್ಟಿಸ್ಕೊಳ್ತಾನೂ ಇರ್ಲಿಲ್ಲ. ಎಲ್ಲೂ ಅವನಿಗೆ ಕುತ್ಕೊಳ್ಳಿಕ್ಕೂ ಅವಕಾಶ ಇಲ್ಲ, ಸ್ಕೂಲಿಗೆ ಬಂದ್ರು ಕುತ್ಕೊಳ್ಳಿಕ್ಕೆ ಅವಕಾಶ ಇಲ್ಲ, ಯಾರ ಜೊತೆಗೂ ಬೆರಿಲಿಕ್ಕೂ ಅವಕಾಶ ಇಲ್ಲ. ಅಂತಹ ವಾತಾವರಣದ ಮಧ್ಯದಲ್ಲಿ ಅಂಬೇಡ್ಕರ್ ಇದ್ರೂ ಕೂಡ ಅಂಬೇಡ್ಕರ್ ಮಾತ್ರ ತನ್ನ ಆತ್ಮವಿಶ್ವಾಸವನ್ನ ಯಾವ ಕಾರಣಕ್ಕೂ ಕಳ್ಕೊಳ್ಳೇ ಇಲ್ಲ. ಅಂಬೇಡ್ಕರ್ನಲ್ಲಿ ಇಂತಹ ಆತ್ಮವಿಶ್ವಾಸ ಇತ್ತು. ಶಿಕ್ಷಕರು ಮುಂದುವರಿಸ್ಲಿಲ್ಲ ಅಂದ್ರು, ತಂದೆ ತಾಯಿ ಮುಂದುವರಿಸ್ಲಿಲ್ಲ ಅಂದ್ರು, ಸ್ನೇಹಿತರು ಮುಂದುವರಿಸ್ಲಿಲ್ಲ ಅಂದ್ರು, ಅವನು ತನ್ನ ಆತ್ಮವಿಶ್ವಾಸದಿಂದ ತಾನು ಸ್ವತಃ ಮುಂದೆ ಬಂದ. ಯಾವ ರೀತಿ ಮುಂದೆ ಬಂದ್ರು ಅಂದ್ರೆ, ಇವತ್ತು ಅಂಬೇಡ್ಕರ್ ನಮ್ಮ ಸಂವಿಧಾನದ ಶಾಸನವನ್ನೇ ರಚನೆ ಮಾಡಿದ್ರು. ಅಷ್ಟು ಅವ್ರು ಮುಂದೆ ಬರಬೇಕು ಅಂದ್ರೆ ಅವ್ರ ಒಳಗಡೆ ಇದ್ದಂತಹ ಆತ್ಮವಿಶ್ವಾಸನೇ ಕಾರಣ. ಅದೇ ರೀತಿ ನಾವು ಇನ್ನೂ ಒಂದು ಉದಾಹರಣೆ ಅಂದ್ರೆ ಮಹಾತ್ಮ ಗಾಂಧೀಜಿಯವ್ರನ್ನ ನೋಡ್ತೀವಿ. ಮಹಾತ್ಮ ಗಾಂಧೀಜಿಯನ್ನು ಹುಟ್ಟಿದ ತಕ್ಷಣ ಅವ್ರು ಮಹಾತ್ಮ ಗಾಂಧೀಜಿ ಆಗ್ಲಿಲ್ಲ. ಮಹಾತ್ಮ ಗಾಂಧೀಜಿ ಮಹಾತ್ಮ ಅಂತ ಹೇಳಿ ಹೆಸರನ್ನ ಪಡ್ಕೊಳ್ಬೇಕು ಅಂದ್ರೆ ಅವ್ರ ಒಳಗಡೆ ಅಂತಹ ಒಂದು ಆತ್ಮವಿಶ್ವಾಸ ಅವರು ಜಾಗೃತ ಮಾಡ್ಕೊಂಡ್ರು. ಈಗ ಯಾವುದೇ ಒಬ್ಬ ವ್ಯಕ್ತಿಗೆ ಆತ್ಮವಿಶ್ವಾಸ ಇದ್ದೇ ಇರ್ತದೆ, ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲೂ ಆತ್ಮವಿಶ್ವಾಸ ಇರ್ತದೆ. ಆದ್ರೆ ಕೆಲವರು ಅದನ್ನ ಜಾಗೃತ ಮಾಡ್ಕೊಳ್ತಾರೆ, ಕೆಲವರು ಆ ಆತ್ಮವಿಶ್ವಾಸವನ್ನ ಜಾಗೃತ ಮಾಡ್ಕೊಳ್ಳೋದೇ ಇಲ್ಲ. ಅಂದ್ರೆ ಯಾವಾಗ ಜಾಗೃತ ಮಾಡ್ಕೊಳ್ತಾನೆ ವ್ಯಕ್ತಿ ಆತ್ಮವಿಶ್ವಾಸವನ್ನ ಅಂದ್ರೆ ಯಾವಾಗ ಅವನಿಗೆ ಪೆಟ್ಟು ಬೀಳ್ತದೋ ಜೀವನದಲ್ಲಿ, ಯಾವಾಗ ಅವನ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತಹ ಕಾರ್ಯ ಜೀವನದಲ್ಲಿ ನಡೀತದೋ ಆಗ ಮಾತ್ರ ವ್ಯಕ್ತಿ ಆತ್ಮವಿಶ್ವಾಸವನ್ನ ಜಾಗೃತ ಮಾಡ್ಕೊಳ್ತಾನೆ. ಯಾವ ರೀತಿ ಅಂಬೇಡ್ಕರ್ ಆತ್ಮವಿಶ್ವಾಸ ಜಾಗೃತ ಮಾಡ್ಕೊಂಡಿದ್ಯಾವಾಗ, ಅವರಿಗೆ ಯಾವ ಕಡೆಯಿಂದನೂ ಯಾರು ಸಪೋರ್ಟ್ ಕೊಡ್ತಾ ಇದ್ದಾಗ, ಎಲ್ಲಾ ಜನ ಅವ್ರನ್ನ ತಿರಸ್ಕಾರ ಮಾಡ್ಬೇಕಾದ್ರೆ, ಎಲ್ರೂ ಅವ್ರನ್ನ ಕೀಳು ದೃಷ್ಟಿಯಿಂದ ನೋಡ್ಬೇಕಾದ್ರೆ ಅವ್ರ ಒಳಗಡೆ ಇದ್ದಂತಹ ಆತ್ಮವಿಶ್ವಾಸ ಜಾಗೃತ ಆಯ್ತು. ಅದೇ ರೀತಿ ಗಾಂಧೀಜಿಯ ಜೀವನದಲ್ಲೂ ಆತ್ಮವಿಶ್ವಾಸ ಯಾವಾಗ ಜಾಗೃತ ಆಯ್ತು ಅಂದ್ರೆ, ಗಾಂಧೀಜಿ ಒಮ್ಮೆ ಆಫ್ರಿಕಾದಲ್ಲಿ ಟ್ರೈನ್ ನಲ್ಲಿ ಬರ್ತಾ ಇದ್ರು. ಟ್ರೈನ್ ನಲ್ಲಿ ಬರುವಂತಹ ಸಮಯದಲ್ಲಿ ಅವ್ರು AC ಟಿಕೆಟ್ ತಗೊಂಡು ಟ್ರೈನ್ ನಲ್ಲಿ ಬರ್ತಾ ಇದ್ರು. AC ಟಿಕೆಟ್ ತಗೊಂಡು ಟ್ರೈನ್ ನಲ್ಲಿ ಬರ್ತಾ ಇದ್ರು. ಆ ಟೈಮ್ ನಲ್ಲಿ ಟ್ರೈನ್ ನಲ್ಲಿ ಇರುವಂತಹ ಬಿಳಿಯನ್ನರು ಕರಿಯನ್ನರು ಅನ್ನುವಂತಹ ಭೇದ ಭಾವ ಏನಿತ್ತು, ಆ ಭೇದ ಭಾವದ ಕಾರಣ ಆ ಟ್ರೈನ್ ನಲ್ಲಿ ಇರುವಂತಹ ಬಿಳಿಯನ್ನರು ಗಾಂಧೀಜಿಯನ್ನ ನೋಡಿದ ತಕ್ಷಣ ಇವರು ಈ ಟ್ರೈನ್ ನಲ್ಲಿ ಬರ್ಲಿಕ್ಕೆ ಯೋಗ್ಯ ಇಲ್ಲ, ಇವರು ಟ್ರಾವೆಲ್ ಮಾಡ್ಲಿಕ್ಕೆ ಯೋಗ್ಯ ಇಲ್ಲ ಅಂತ ಆ AC ಟಿಕೆಟ್ ಇದ್ರೂ ಕೂಡ ಗಾಂಧೀಜಿಯನ್ನ ಟ್ರೈನ್ ಇಂದ ಕೆಳಗಡೆ ಬೀಳಿಸ್ಬಿಟ್ರು. ರಾತ್ರಿ ಹೊತ್ತಿನಲ್ಲಿ ಗಾಂಧೀಜಿನ ಟ್ರೈನಿಂದ ಕೆಳಗಡೆ ಬಿಡಿಸಿದ್ರು, ಅವ್ರ ಲಗೇಜ್ ಎಲ್ಲ ಕೆಳಗಡೆ ಹಾಕ್ಬಿಟ್ರು. ಆ ರಾತ್ರಿ ಚಳಿಯಲ್ಲಿ ಗಾಂಧೀಜಿ ಯಾವಾಗ ರಾತ್ರಿಯಿಂದ ಬೆಳಗ್ಗೆವರೆಗೂ ರೈಲ್ವೆ ಹಳಿ ಮೇಲೆ ಇದ್ರೋ ಆಗ ಅವ್ರ ಒಳಗಡೆ ಆತ್ಮವಿಶ್ವಾಸ ಜಾಗೃತ ಆಗ್ಬಿಡ್ತು. ಆತ್ಮವಿಶ್ವಾಸ ಜಾಗೃತ ಆಗಿ ಗಾಂಧೀಜಿ ಡಿಸೈಡ್ ಮಾಡಿದ್ರು, ಇವತ್ತಿನಿಂದ ನಾನು ಈ ಕಾರ್ಯವನ್ನ ಮಾಡ್ತೀನಿ, ನಮ್ಮ ದೇಶವನ್ನ ಇಂತಹ ವ್ಯಕ್ತಿಗಳಿಂದ ಸ್ವತಂತ್ರಗೊಳಿಸಲೇಬೇಕು ಅನ್ನುವಂತಹ ಗುರಿಯನ್ನ ಗಾಂಧೀಜಿ ಅವತ್ತಿಟ್ಕೊಂಡ್ರು. ಆ ಗುರಿ ಅವ್ರಿಗೆ ಯಾಕೆ ಬಂತು ಅಂದ್ರೆ, ಆ ಬ್ರಿಟಿಷರು ಮಾಡಿದಂತಹ ಒಂದು ಇನ್ಸಲ್ಟ್, ಆ ಇನ್ಸಲ್ಟ್ ಏನ್ ಮಾಡಿದ್ರು, ನಿಂದನೆ ಏನ್ ಮಾಡಿದ್ರು, ಮಾಡಿದ ತಕ್ಷಣ ಗಾಂಧೀಜಿಯಲ್ಲಿ ಆತ್ಮವಿಶ್ವಾಸ ಜಾಗೃತ ಆಯ್ತು. ಆ ಆತ್ಮವಿಶ್ವಾಸದ ಕಾರಣ ಇವತ್ತು ಗಾಂಧೀಜಿಯನ್ನ ನಾವು ಮಹಾತ್ಮ ಅಂತ ಹೇಳಿ ಮಹಿಮೆಯನ್ನ ಮಾಡ್ತೀವಿ. ಆ ಮಹಾತ್ಮ ಅಂತ ಹೇಳಿಸ್ಕೊಳ್ಬೇಕು ಅಂದ್ರೆ ಅವ್ರು ತಮ್ಮ ಒಳಗಡೆ ಅಂತಹ ಆತ್ಮವಿಶ್ವಾಸವನ್ನ ಜಾಗೃತ ಮಾಡ್ಕೊಂಡ್ರು. ಅದೇ ರೀತಿ ಇವತ್ತು ಜಗತ್ತಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇರಬಹುದು, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕೂಡ ಆತ್ಮವಿಶ್ವಾಸ ಅನ್ನೋದು ಇದ್ದೇ ಇದೆ. ಆದ್ರೆ ಅದನ್ನ ಕೆಲವರು ಜಾಗೃತ ಮಾಡ್ಕೊಳ್ತಾರೆ, ಕೆಲವರು ಅದನ್ನ ಜಾಗೃತ ಮಾಡ್ಕೊಳ್ಳೋದೇ ಇಲ್ಲ. ಯಾರು ಆತ್ಮವಿಶ್ವಾಸವನ್ನ ಜಾಗೃತ ಮಾಡ್ಕೊಳ್ತಾರೋ, ಆತ್ಮವಿಶ್ವಾಸ ಜಾಗೃತ ಆಯ್ತು ಅಂದ್ರೆ ಅವ್ರ ಜೀವನದಲ್ಲಿ ಯಾವ ಕಾರ್ಯನೂ ಅವ್ರಿಗೆ ಅಸಂಭವ ಅನ್ನೋದು ಇಲ್ಲವೇ ಇಲ್ಲ. ಒಮ್ಮೆ ಆತ್ಮವಿಶ್ವಾಸ ಜಾಗೃತ ಆಯ್ತು, ಸೆಲ್ಫ್ ಕಾನ್ಫಿಡೆನ್ಸ್ ಜಾಗೃತ ಆಯ್ತು ಅಂದ್ರೆ ನಾನು ಏನ್ ಬೇಕಾದ್ರೂ ಜೀವನದಲ್ಲಿ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಷ್ಟು ಶಕ್ತಿ ಆತ್ಮದ ಒಳಗಡೆ ಇದೆ. ಇವತ್ತು ಯಾರೆಲ್ಲ ಮಹಾನ್ ವ್ಯಕ್ತಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಾಗಿದ್ದಾರೆ, ಯಾರೆಲ್ಲ ಜೀವನದಲ್ಲಿ ಮುಂದೆ ಬಂದಿದ್ದಾರೆ, ಅವರು ಎಲ್ಲರೂ ಜನ ತಮ್ಮನ್ನ ಮುಂದುವರಿಸಿದ್ರು ಅಂತ ಅವ್ರು ಮುಂದೆ ಬರ್ಲಿಲ್ಲ. ಯಾರ್ಯಾರು ಮುಂದೆ ಬಂದಿದ್ದಾರೋ ಅವರು ಕೇವಲ ತಮ್ಮ ಒಳಗಡೆ ಇದೊಂದೇ ಒಂದು ಗುಣವನ್ನ ಜಾಗೃತ ಮಾಡ್ಕೊಂಡ್ರು, ಆತ್ಮವಿಶ್ವಾಸವನ್ನ. ಹಾಗೆ ನಮ್ಮ ಜೀವನದಲ್ಲೂ ನಾವು ಮುಂದೆ ಬರಬೇಕು ಅಂತ ಇದ್ರೆ ನಮಗೆ ನಮ್ಮ ಬಗ್ಗೆ ಸಂಪೂರ್ಣವಾಗಿ ಆತ್ಮವಿಶ್ವಾಸ ಇರಬೇಕು. ಅಂದ್ರೆ ಯಾವುದೇ ಕಾರ್ಯವನ್ನಾದ್ರೂ ನಾನು ಮಾಡಬಲ್ಲೆ, ಐ ಕ್ಯಾನ್ ಡೂ ಇಟ್, ನನ್ನ ಕಡೆ ಸಾಧ್ಯ, ನಾನು ಎಲ್ಲವನ್ನೂ ಮಾಡಬಲ್ಲೆ ಅನ್ನುವಂತಹ ಒಂದು ವಿಚಾರ ನನ್ನ ಮನಸ್ಸಿನಲ್ಲಿದ್ರೆ ನಾನು ಖಂಡಿತವಾಗ್ಲೂ ಎಲ್ಲವನ್ನೂ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ಎಷ್ಟೋ ಜನ ಏನ್ ವಿಚಾರ ಮಾಡ್ತಾರೆ ಅಂದ್ರೆ ನನ್ಗೆ ಅದಾಗಲ್ಲ ಇದಾಗಲ್ಲ ಅಂದ್ರೆ, ಕೆಲವರು ಲೇಸಿ ಕೂಡ ಇರ್ತಾರೆ, ಆಲಸಿಗಳಿರ್ತಾರೆ. ಆಲಸಿಗಳಿರೋ ಕಾರಣ ಯಾವುದೇ ಕೆಲಸ ಹೇಳಿದ್ರು ನನಗೆ ಅದು ಮಾಡ್ಲಿಕ್ಕಾಗಲ್ಲ, ಇದು ಮಾಡ್ಲಿಕ್ಕಾಗಲ್ಲ, ನನ್ನ ಕೈಯಿಂದ ಅದಾಗಲ್ಲ ಇದಾಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಒಳಗಡೆ ಇರುವಂತಹ ಆಲಸ್ಯ ಅವ್ರನ್ನ ಜೀವನದಲ್ಲಿ ಎಂದೂ ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ಬಿಡೋದೇ ಇಲ್ಲ. ಅಂದ್ರೆ ಆಲಸ್ಯಗಳಾದಾಗ್ಲೂ ಕೂಡ ನಾವು
ಆತ್ಮವಿಶ್ವಾಸ ಒಳಗಡೆ ಇದ್ರೂ ಅದನ್ನ ಜಾಗೃತ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಅಂದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸವನ್ನ ಜಾಗೃತ ಮಾಡ್ಕೊಂಡು ನಾವೇನಾದ್ರೂ ಸಾಧನೆ ಮಾಡಬೇಕು ಅಂದ್ರೆ ನಾವು ಮೊದಲು ಆಲಸ್ಯವನ್ನ ಬಿಡಬೇಕು. ಆದ್ರೆ ಕೆಲವರಿಗೆ ಎಷ್ಟು ಆಲಸ್ಯ ಇರ್ತದೆ ಅಂದ್ರೆ ಅವ್ರಿಗೆ ತಮ್ಮ ಕೆಲ್ಸನೂ ತಮಗೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂದ್ರೆ ಸ್ವಯಂನ ಕಾರ್ಯವನ್ನ ಮಾಡ್ಕೊಳ್ಳೋದ್ರಲ್ಲೂ ಕೆಲವರು ಆಲಸ್ಯಗಳಾಗಿರ್ತಾರೆ. ಯಾವ ರೀತಿ, ಉದಾಹರಣೆಗೆ ಒಂದು ಗ್ಲಾಸ್ ನೀರ್ ಬೇಕಾಗಿರ್ತದೆ. ನೀರ್ ಬೇಕಾಗಿದೆ ಅಂದ್ರೆ ನಾನು ಹೋಗಿ ನೀರ್ ಕುಡಿಯೋಷ್ಟಾದ್ರೂ ಪುರುಷಾರ್ಥವನ್ನ ಮಾಡಬೇಕು. ಆದ್ರೆ ಕೆಲವೊಮ್ಮೆ ನಾವೇನ್ ಮಾಡ್ತೀವಿ ಅಂದ್ರೆ ನನಗೆ ಬಾಯಾರಿಕೆ ಆಗಿದೆ, ನೀರು ಬೇಕಾದ್ರೆ ನನ್ನ ಬಾಯಲ್ಲಿ ಬಂದು ಬೀಳ್ಲಿ, ನೀರು ಬೇಕಾದ್ರೆ ನನ್ನ ಬಾಯಲ್ಲಿ ಬಂದು ಬೀಳ್ಲಿ ಅಂತ ನಾನು ಏನೂ ಪರಿಶ್ರಮ ಪಡದೆ ನಾನು ಕುತ್ಕೊಂಡಿದ್ರೆ ನೀರು ತಾನಾಗೆ ಬಂದು ನನ್ನ ಬಾಯಲ್ಲಿ ಬೀಳ್ಲಿಕ್ಕೆ ಸಾಧ್ಯ ಇದೆನಾ? ಯಾವ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಆ ನೀರು ನನ್ನ ಹತ್ರ ಬರಬೇಕು ಅಂದ್ರೆ ಕೊನೆಗೆ ಯಾರೋ ಮನೆಯಲ್ಲಿರೋರು ನಾವು ನೀರು ಕೇಳಿದ್ವಿ ಅಂತ ತಂದವ್ರು ನಮಗೆ ಕೈಯಲ್ಲಿ ನೀರು ಕೊಡಬಹುದು. ನೀರಿನ ಗ್ಲಾಸ್ ಕೊಟ್ಟ ಮೇಲೂ ಕೂಡ ನಾನು ಇದನ್ನು ಎತ್ತಿ ಕುಡಿಯೋದು ಇಲ್ಲ. ಈ ನೀರು ಬೇಕಾದ್ರೆ ತನ್ನಷ್ಟಕ್ಕೆ ತಾನೇ ನನ್ನ ಬಾಯಲ್ಲಿ ಬೀಳ್ಲಿ ಅಂತ ಮತ್ತು ನಾನು ಕುತ್ಕೊಂಡ್ರೆ ಆ ನೀರು ತನ್ನಷ್ಟಕ್ಕೆ ತಾನೇ ನನ್ನ ಬಾಯಲ್ಲಿ ಬೀಳ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಮನೇಲಿರೋರು ಯಾರು ಏನ್ ಮಾಡಬಹುದು, ಆ ನೀರನ್ನ ಬಾಯಲ್ಲೂ ಹಾಕಬಹುದು. ಅವ್ರು ನೀರನ್ನ ಬಾಯಲ್ಲಿ ಹಾಕಿದ ಮೇಲೂ ಕೂಡ ನಾನು ಅದನ್ನ ನುಂಗ್ಲೇ ಇಲ್ಲ ಅಂದ್ರೆ, ಹಾಗೆ ಬಾಯಲ್ಲಿ ಇಟ್ಕೊಂಡು ಕುತ್ಕೊಂಡ್ರೆ ನಾನು ಯಾವ ಕಾರಣಕ್ಕೂ ನೀರು ಕುಡಿಲಿಕ್ಕೆ ಸಾಧ್ಯ ಇಲ್ಲ. ಕೊನೆ ಪಕ್ಷ ಆ ನೀರನ್ನು ನುಂಗುವಷ್ಟಾದ್ರೂ ನಾನು ಸಾಹಸವನ್ನ ಮಾಡಲೇಬೇಕು. ಹಾಗೆ ಜೀವನದಲ್ಲಿ ಏನಾದ್ರೂ ಒಂದು ಮಾಡಬೇಕು ಅಂದ್ರೆ ನಾನು ಮಾಡಬಲ್ಲೆ, ಪ್ರತಿಯೊಂದು ನನ್ನಿಂದ ಸಾಧ್ಯ ಇದೆ ಅಂತ ನಾನು ಒಂದು ಹೆಜ್ಜೆ ಮುಂದಿಟ್ರೆ ಮಾತ್ರ ನಾನು ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಕೆಲವ್ರು ಏನ್ ವಿಚಾರ ಮಾಡ್ತಾರಂದ್ರೆ ನನಗೆ ಅದು ಆಗಲ್ಲ, ಇದು ಆಗಲ್ಲ, ಇದು ಆಗಲ್ಲ, ಇದು ಆಗಲ್ಲ ಆಗಲ್ಲ ಅನ್ನುವಂಥದ್ದು ಕೆಲವ್ರದ್ದು ಆಲಸ್ಯದ ಗುಣ ಆಗಿರ್ತದೆ. ಇನ್ನು ಕೆಲವರು ಯಾವಾಗ ಆಗಲ್ಲ ಅಂತಾರೆ ಅಂದ್ರೆ ಯಾವಾಗೋ ಜೀವನದಲ್ಲಿ ಒಂದು ಪೆಟ್ಟನ್ನ ತಿಂದಿರ್ತಾರೆ. ಎಲ್ಲೋ ಆ ಕೆಲಸ ಮಾಡ್ಲಿಕ್ಕೆ ಹೋದಾಗ ಅವ್ರಿಗೆ ನಷ್ಟ ಆಗಿರ್ತದೆ, ಯಾವುದೋ ಕೆಲಸ ಮಾಡ್ಲಿಕ್ಕೆ ಹೋದಾಗ ಮೋಸ ಆಗಿರ್ತದೆ. ಆ ಒಮ್ಮೆ ಏನು ಮೋಸ ಆಗಿರ್ತದೆ, ಒಮ್ಮೆ ಏನು ನಷ್ಟ ಆಗಿರ್ತದೆ, ಅದನ್ನು ಈ ರೀತಿ ಬುದ್ಧಿಯಲ್ಲಿ ಇಟ್ಕೊಂಡಿರ್ತಾರೆ ಅವರು. ನಾನು ಯಾವಾಗ ಕೆಲಸ ಮಾಡ್ಲಿಕ್ಕೆ ಹೋದ್ರು ನನಗೆ ನಷ್ಟನೇ ಆಗ್ತದೆ, ಯಾವಾಗ ಕೆಲಸ ಮಾಡ್ಲಿಕ್ಕೆ ಹೋದ್ರು ನನಗೆ ಮೋಸನೇ ಆಗ್ತದೆ. ಅದನ್ನ ಯಾವ ರೀತಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಬುದ್ಧಿಯಲ್ಲಿ ಅಂದ್ರೆ ಅವರು ಒಂದ್ ಹೆಜ್ಜೆ ಕೂಡ ಸಾಧನೆ ಮಾಡ್ಲಿಕ್ಕೆ ಮುಂದೆ ಹೋಗೋದೇ ಇಲ್ಲ. ಅಂದ್ರೆ ಒಳಗಡೆಯ ಒಂದು ಅನುಭವ, ಹಿಂದಿನ ಒಂದು ಅನುಭವವನ್ನ ಅವರು ಮರೆಯೋದು ಇಲ್ಲ, ಮತ್ತೆ ಮುಂದೆ ಹೋಗುವಂತಹ ಸಾಹಸವನ್ನ ಮಾಡೋದು ಇಲ್ಲ. ಆದ್ರೆ ನಾನು ನನ್ನ ಜೀವನದಲ್ಲಿ ಮುಂದೆ ಹೋಗಬೇಕು ಅಂದ್ರೆ ನನಗೆ ಸಹಜ ಮಾರ್ಗನೇ ಸಿಗೋದಿಲ್ಲ. ನಾನು ಮುಂದೆ ಹೋಗ್ಬೇಕಂದ್ರೆ ಅಲ್ಲಿ ಅನೇಕ ಕಠಿಣ ಮಾರ್ಗಗಳು ಜೀವನದಲ್ಲಿ ನನಗೆ ಎದುರಾಗ್ತದೆ. ಆ ಅನೇಕ ಕಠಿಣ ಮಾರ್ಗಗಳು ಎದುರಾದಾಗೂ ಕೂಡ ನಾನು ನನ್ನ ವಿಶ್ವಾಸವನ್ನ ಬಿಡ್ಲಿಲ್ಲ ಅಂದ್ರೆ ಅಂತಹ ಪರಿಸ್ಥಿತಿಯನ್ನು ಕೂಡ ನಾನು ಪಾರು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವ ರೀತಿ, ರಸ್ತೆ ಮೇಲೆ ಹೋಗ್ಬೇಕಾದ್ರೆ ರಸ್ತೆ ಮೇಲೆ ಒಂದು ದೊಡ್ಡ ಬಂಡೆ ಇದೆ, ಆ ರಸ್ತೆನ ನನಗೆ ಪಾಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಗೊತ್ತಾದ ತಕ್ಷಣ ಕೆಲವ್ರು ಏನ್ ಮಾಡ್ತಾರೆ, ಈ ರೋಡಲ್ಲಿ ಹೋಗೋದಕ್ಕಿಂತ ಬೇರೆ ರೋಡಲ್ಲಿ ಹೋಗೋದು ಒಳ್ಳೇದು ಅಂತ ಆ ದಾರಿಯನ್ನೇ ಬಿಟ್ಟು ಬೇರೆ ದಾರಿಯಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆದ್ರೆ ನಾವು ಆ ದಾರಿಯನ್ನ ಬಿಟ್ಟು ಬೇರೆ ದಾರಿಯಲ್ಲಿ ಹೋಗೋದ್ರ ಬದಲು ಯಾರು ಆತ್ಮವಿಶ್ವಾಸ ಇರ್ತದೋ, ನಾನು ಇಲ್ಲಿ ಮುಂದೆ ಹೋಗಬೇಕು ಅಂತ ವಿಶ್ವಾಸ ಇರ್ತದೋ ಅವರು ಅಲ್ಲಿ ಒಂದು ದೊಡ್ಡ ಪರ್ವತನೇ ಇರ್ಲಿ, ಬಂಡೆನೇ ಇರ್ಲಿ, ಅದನ್ನ ಮತ್ತೆ ಸೈಡಿಗೆ ಸರಿಸಿ ಮುಂದೆ ಹೋಗುವಂತಹ ಸಾಹಸವನ್ನ ಮಾಡ್ತಾರೆ. ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಏನಾದ್ರೂ ಒಂದು ಮಾಡಬೇಕು ಅಂದ್ರೆ ಅದಕ್ಕೋಸ್ಕರ ಅನೇಕ ಮಾತುಗಳನ್ನ ತ್ಯಾಗ ಮಾಡ್ಬೇಕಾಗ್ತದೆ, ಅನೇಕ ಮಾತುಗಳನ್ನ ಅನ್ಸ್ಕೊಳ್ಬೇಕಾಗ್ತದೆ, ಅನೇಕ ಪರಿಸ್ಥಿತಿಗಳನ್ನ ಎದುರಿಸ್ಬೇಕಾಗ್ತದೆ. ಆದ್ರೆ ಆ ಎಲ್ಲಾ ಟೈಮ್ನಲ್ಲೂ ನಾನು ಮಾತ್ರ ನನ್ನ ವಿಶ್ವಾಸವನ್ನ ಯಾವ ಕಾರಣಕ್ಕೂ ಕಳ್ಕೊಳ್ಳೇಬಾರ್ದು. ನಾವು ಎಷ್ಟೋ ಇಂತಹ ವ್ಯಕ್ತಿಗಳನ್ನ ಜೀವನದಲ್ಲಿ ನೋಡ್ತೀವಿ. ಕೆಲವು ಮಹಿಳೆಯರಲ್ಲೂ ಕೂಡ ಎಂತಹ ಒಂದು ಆತ್ಮವಿಶ್ವಾಸ ಇರ್ತದೆ ಅಂದ್ರೆ, ಒಂದ್ ಸಣ್ಣ ಉದಾಹರಣೆ ಹೇಳಬೇಕಂದ್ರೆ, ಒಂದು ತಾಯಿ ತನ್ನ ಮಗುವನ್ನ ಮನೆಯಲ್ಲಿ ಆಟ ಆಡ್ಲಿಕ್ಕೆ ಬಿಟ್ಟು ಅವಳು ಅಡುಗೆ ಮಾಡ್ತಾ ಇರ್ತಾಳೆ. ಅಡುಗೆ ಮಾಡ್ತಾ ಮಾಡ್ತಾ ಅಡುಗೆ ಮಾಡೋದ್ರಲ್ಲಿ ಇಷ್ಟು ಮಗ್ನ ಆಗ್ಬಿಡ್ತಾಳೆ, ಆ ಸಣ್ಣ ಮಗು ಮನೆಯಿಂದ ಹೊರಗಡೆ ಹೋಗಿದ್ದವಳಿಗೆ ಗೊತ್ತೇ ಆಗೋದಿಲ್ಲ. ಆ ತಾಯಿ ಅಡಿಗೆಯಲ್ಲಿ ಮಗ್ನ ಆಗ್ಬಿಟ್ಟಿದ್ದಾಳೆ. ಆ ಮಗು ಮನೆಯಿಂದ ಹೊರಗಡೆ ಹೋಗ್ತಾ ಹೋಗ್ತಾ ರೋಡ್ನಲ್ಲಿ ಹೋಗ್ಬಿಡ್ತದೆ. ಮಗು ರೋಡ್ನಲ್ಲಿ ಹೋದಾಗ ಎದುರುಗಡೆ ಒಂದು ಟ್ರಕ್ ಬರ್ತಾ ಇರ್ತದೆ. ಆ ಟ್ರಕ್ ಒಳಗಡೆ ಮಗು ಸಿಕ್ಕಾಕೊಂಡ್ಬಿಡ್ತದೆ, ಟ್ರಕ್ಕಿನ ಗಾಲಿ ಮಧ್ಯದಲ್ಲಿ ಮಗು ಸಿಕ್ಕಾಕೊಂಡ್ಬಿಡ್ತದೆ. ಟ್ರಕ್ ಏನ ನಿಲ್ಲಿಸ್ತಾರೆ, ಆದ್ರೆ ಯಾರೊಬ್ರು ಆ ಮಗುವನ್ನ ಟ್ರಕ್ ಅನ್ನ ಎತ್ತಿ ಅಥವಾ ಟ್ರಕ್ ಅನ್ನ ಸರಿಸಿ ಆ ಮಗುವನ್ನ ಹೊರಗೆ ಕರ್ಕೊಳೋ ಸಾಹಸ ಯಾರು ಮಾಡ್ತಾ ಇಲ್ಲ. ಅಷ್ಟೊತ್ತಿಗೆ ಯಾರೋ ಒಬ್ರು ಬಂದು ಆ ತಾಯಿಗೆ ಮೆಸೇಜ್ ಕೊಡ್ತಾರೆ, ನಿನ್ನ ಮಗು ಈ ರೀತಿ ಟ್ರಕ್ ಕೆಳಗಡೆ ಸಿಕ್ಕಾಕೊಂಡಿದೆ ಅಂತ ಹೇಳಿ. ಯಾವಾಗ ಆ ತಾಯಿಗೆ ಟ್ರಕ್ ಕೆಳಗಡೆ ಮಗು ಸಿಕ್ಕಾಕೊಂಡಿದೆ ಅಂತ ಮೆಸೇಜ್ ಕೊಡ್ತಾರೋ, ಕೊಟ್ಟ ತಕ್ಷಣ ಆ ತಾಯಿ ಎಲ್ಲಾ ಕೆಲಸವನ್ನ ಬಿಟ್ಟು ಓಡಿ ಬರ್ತಾಳೆ.
ಓಡಿ ಬರ್ತಾಳೆ, ನೋಡ್ತಾಳೆ ಮಗು ಟ್ರಕ್ ಕೆಳಗಡೆ ಸಿಕ್ಕಾಕೊಂಡಿರುವ ಮಗುವನ್ನು ನೋಡಿದ ತಕ್ಷಣ ಆ ತಾಯಿ ಒಳಗಡೆ ಇಷ್ಟು ಆತ್ಮವಿಶ್ವಾಸ ಜಾಗೃತ ಆಗ್ಬಿಡ್ತದೆ, ಹೇಗಾದ್ರೂ ಮಾಡಿ ನನ್ನ ಮಗುವನ್ನ ನಾನು ರಕ್ಷಣೆ ಮಾಡಲೇಬೇಕು, ಹೇಗಾದ್ರೂ ಮಾಡಿ ರಕ್ಷಣೆ ಮಾಡಬೇಕು ಅನ್ನುವಂತಹ ಒಂದು ಛಲದಿಂದ ಆ ತಾಯಿ ಅಂತಹ ಒಂದು ದೊಡ್ಡ ಟ್ರಕ್ ಅನ್ನೇ ಎತ್ತಿ ಬಿಡ್ತಾಳೆ. ತನ್ನ ಕೈಯಿಂದ ಎತ್ತಾಳೆ, ಮಗುವನ್ನ ಹೊರಗಡೆ ಕರ್ಕೊಳ್ತಾಳೆ, ಟ್ರಕ್ ಅನ್ನ ಬಿಡ್ತಾಳೆ, ಮನೆಗೆ ಬರ್ತಾಳೆ. ಅಲ್ಲಿ ನಿಂತಿರೋ ಎಲ್ಲಾ ಜನರಿಗೂ ಆಶ್ಚರ್ಯ ಆಗ್ಬಿಡ್ತದೆ. ಒಬ್ಬ ಮಹಿಳೆ ತನ್ನ ಕೈಯಿಂದ ಒಂದು ಟ್ರಕ್ ಅನ್ನ ಎತ್ತಬೇಕು ಅಂದ್ರೆ ಇವಳ ಒಳಗಡೆ ಎಷ್ಟು ಶಕ್ತಿ ಇರಬೇಕು ಅಂತ ಹೇಳಿ ಇಡೀ ಊರ್ ತುಂಬಾ ಪ್ರಚಾರ ಆಗ್ಬಿಡ್ತದೆ ಆ ಸುದ್ದಿ. ಊರ್ ತುಂಬಾ ಪ್ರಚಾರ ಆದ್ಮೇಲೆ ಪೇಪರ್ನವರೆಲ್ಲ ಬರ್ತಾರ ಅವಳನ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ. ನೀವ್ ಯಾವ ರೀತಿ ಟ್ರಕ್ ಅನ್ನ ಎತ್ತಿದ್ರಿ, ಅಷ್ಟೊಂದು ಶಕ್ತಿ ನಿಮಗೆ ಹೇಗ್ ಬಂತು, ಇನ್ನೂ ಒಮ್ಮೆ ನೀವು ಈ ಟ್ರಕ್ ಅನ್ನ ಎತ್ತಿ ನಮಗೆ ತೋರಿಸ್ರಿ ಅಂತ ಎಲ್ಲ ಪೇಪರ್ನವರು, ಟಿವಿ ಅವರು ಅವಳಿಗೆ ಕೇಳಿದ ತಕ್ಷಣ ಅವಳು ಈಗ ನಾನು ಟ್ರಕ್ ಎತ್ತಬೇಕಾ, ಸಾಧ್ಯನೇ ಇಲ್ಲ, ನನಗೆ ಟ್ರಕ್ ಎತ್ತಲಿಕ್ಕೆ ಆಗೋದೇ ಇಲ್ಲ ಅಂತಾಳ ಆ ಮಹಿಳೆ. ಆಗೋದಿಲ್ಲ ಅಂದ್ರೆ ಮತ್ತೆ ನೀವೇ ಎತ್ತಿದ್ರಲ್ವಾ ಟ್ರಕ್ ನಿಮ್ ಮಗು ಸಿಕ್ಕಾಕೊಂಡಾಗ ಅಂದಾಗ ಆ ತಾಯಿ ಹೇಳ್ತಾಳೆ, ಆ ಮಗುವಿನ ಮೇಲಿರೋ ಪ್ರೀತಿಗೆ ನನ್ನ ಒಳಗಡೆ ಅದ್ ಎಲ್ಲಿಂದ ಆ ಶಕ್ತಿ ಜಾಗೃತ ಆಯ್ತು ಅಂತ ನನಗೆ ಗೊತ್ತಿಲ್ದೇನೆ ನಾನು ಏನ್ ಮಾಡ್ಬಿಟ್ರೆ ಟ್ರಕ್ ಅನ್ನ ಎತ್ಬಿಟ್ಟೆ ಅಂತ ಹೇಳ್ತಾಳೆ. ಅಂದ್ರೆ ನಮ್ಮ ಒಳಗಡೆ ಆತ್ಮವಿಶ್ವಾಸ ಎಷ್ಟಿದೆ ಅಂದ್ರೆ ನಾನು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಕೆಲಸ ಇಲ್ಲವೇ ಇಲ್ಲ. ಇಂತಹ ಮಹಿಳೆಯರನ್ನು ಕೂಡ ನಾವು ನೋಡಿದ್ದೀವಿ. ಕೇವಲ ಜಡೆಯಿಂದ ಟ್ರಕ್ಕಿಗೆ ಜಡೆಯನ್ನ ಕಟ್ಕೊಂಡು ಇಡೀ ಟ್ರಕ್ ಅನ್ನ ಎಳೆಯುವಂತಹ ಮಹಿಳೆಯರು ಕೂಡ ಗಿನ್ನಿಸ್ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಎಷ್ಟೋ ಮಹಿಳೆಯರು ಇಂಥವ್ರು ಇದ್ದಾರೆ. ಅಂದ್ರೆ ಅಸಂಭವ ಕಾರ್ಯ ಯಾವುದು ಮಹಿಳೆಯರ ಕೈಯಲ್ಲಿ ಆಗೋದಿಲ್ಲ ಅನ್ನುವಂತಹ ಕೆಲಸ ಇರ್ತದೋ ಅಂಥದ್ದನ್ನು ಸಹಜವಾಗಿ ಸಂಭವ ಮಾಡಿ ತೋರಿಸಿದಂತಹ ಅನೇಕ ಮಹಿಳೆಯರು ಜಗತ್ನಲ್ಲಿದ್ದಾರೆ. ಅಂದ್ರೆ ಅಂತಹ ಅನೇಕ ಮಹಿಳೆಯರು ಇದ್ದಾರೆ ಅಂದಮೇಲೆ ನಾವು ಮನಸ್ಸು ಮಾಡಿದ್ರೆ ಯಾವುದೂ ನನ್ನ ಜೀವನದಲ್ಲಿ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಎಲ್ಲವೂ ಸಹಜವಾಗಿ ಸಂಭವ ಆಗೇ ಆಗ್ತದೆ. ಎಲ್ಲವೂ ಸಾಧ್ಯ ಇದೆ, ಸಾಧ್ಯ ಇಲ್ಲ ಅನ್ನುವಂತಹ ಯಾವ ಮಾತು ಜೀವನದಲ್ಲಿ ಇಲ್ಲವೇ ಇಲ್ಲ. ಆದ್ರೆ ನನಗೆ ಗುರಿ ಇರಬೇಕು, ನಾನು ಮಾಡಲೇಬೇಕು, ನನ್ನ ಕಡೆ ಆಗೇ ಆಗ್ತದೆ ಅನ್ನುವಂತಹ ಒಂದು ಛಲ ಇಟ್ಕೊಂಡ್ರೆ ನಾನು ಪ್ರತಿಯೊಂದು ಮಾತನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನನಗೆ ನನ್ನ ಬಗ್ಗೆ ಎಷ್ಟು ವಿಶ್ವಾಸ ಇರ್ತದೋ ಅಷ್ಟೇ ವಿಶ್ವಾಸ ನಾನು ನನ್ನ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅಂದ್ರೆ ಸ್ವಯಂನ ವಿಶ್ವಾಸದ ಜೊತೆಗೆ ಅನ್ಯರ ಬಗ್ಗೆನೂ ನನಗೆ ಅಷ್ಟೇ ವಿಶ್ವಾಸ ಇರಬೇಕು. ಅಂದ್ರೆ ನಾನು ಯಾವುದೇ ಕಾರ್ಯ ಮಾಡಬೇಕಾದ್ರೆ ಎಲ್ಲರ ಮೇಲೂ ವಿಶ್ವಾಸ ಇಟ್ಟರೆ ಮಾತ್ರ ಆ ಕಾರ್ಯದಲ್ಲಿ ನಾನು ಸಫಲ ಆಗ್ಲಿಕ್ಕೆ ಸಾಧ್ಯ. ಆದ್ರೆ ಕೆಲವು ಕಾರ್ಯಕ್ಷೇತ್ರದಲ್ಲಿ ಕಾರ್ಯ ಮಾಡಬೇಕಾದ್ರೆ ಕೆಲವು ವ್ಯಕ್ತಿಗಳಿಗೆ ಅವರಿಗೆ ತಮ್ಮ ಬಗ್ಗೆ ತಮಗೆ ಎಷ್ಟು ವಿಶ್ವಾಸ ಇರ್ತದೋ ತಮ್ಮ ಜೊತೆಗೆ ಕೆಲಸ ಮಾಡೋರ ಬಗ್ಗೆ ಅಷ್ಟೊಂದು ವಿಶ್ವಾಸ ಇರೋದೇ ಇಲ್ಲ. ಯಾವಾಗ ತಮ್ಮ ಜೊತೆಗೆ ಕೆಲಸ ಮಾಡೋರ ಬಗ್ಗೆ ಅವ್ರಿಗೆ ವಿಶ್ವಾಸ ಇರೋದಿಲ್ವೋ, ಅವ್ರನ್ನ ವಿಶ್ವಾಸದ ದೃಷ್ಟಿಯಿಂದ ನೋಡೋದಿಲ್ವೋ, ಆಗ ಎದುರುಗಡೆ ಇರುವಂತಹ ವ್ಯಕ್ತಿಗಳು ಕೂಡ ಇವ್ರ ವಿಶ್ವಾಸಕ್ಕೆ ಪಾತ್ರರಾಗ್ಲಿಕ್ಕೆ ಅವ್ರ ಪ್ರಯತ್ನವನ್ನ ಪಡೋದೇ ಇಲ್ಲ. ಅವ್ರು ಯಾವಾಗ ನಮ್ಮ ವಿಶ್ವಾಸಕ್ಕೆ ಪಾತ್ರ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂದ್ರೆ ನಾವು ಅವ್ರ ಬಗ್ಗೆ ಸಂಪೂರ್ಣವಾಗಿ ವಿಶ್ವಾಸವನ್ನ ಇಟ್ಟಾಗ. ಅಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಬಗ್ಗೆ ನಮಗೆ ಎಷ್ಟು ಆತ್ಮವಿಶ್ವಾಸ ಇದೆನೋ ಅಷ್ಟೇ ಆತ್ಮವಿಶ್ವಾಸ ನಮ್ಮ ಜೊತೆಗಿರೋರ ಮೇಲೂ ಕೂಡ ನಮಗೆ ಇರಬೇಕು. ಅಂದ್ರೆ ನಾನು ಹೇಗೆ ಜೀವನದಲ್ಲಿ ಏನು ಬೇಕಾದ್ರೂ ಮಾಡಬಲ್ಲೆ, ಏನ್ ಬೇಕಾದ್ರೂ ಸಾಧನೆ ಮಾಡಬಲ್ಲೆ ಅನ್ನುವಂತಹ ಗುರಿ ನಾನು ಇಟ್ಕೊಂಡಿದ್ದೀನೋ, ನಾನು ಎದುರುಗಡೆ ಇರೋರ್ನ ನೋಡಿದಾಗ್ಲೂ ಕೂಡ ಇವರು ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು, ಇವ್ರ ಕಡೆನೂ ಎಲ್ಲವೂ ಸಾಧ್ಯ ಅನ್ನುವಂತಹ ಗುರಿಯನ್ನ ನಾನು ಇಟ್ಕೊಳ್ಬೇಕಾದ್ರೆ ಕೆಲವೊಮ್ಮೆ ನಾವೇನ್ ಮಾಡ್ತೀವಿ, Here's how I created my ನಮ್ಮ ಬಗ್ಗೆ ನಮಗೆ ವಿಶ್ವಾಸ ಇರ್ತದೆ, ಆದ್ರೆ ಬೇರೆಯವ್ರ ಬಗ್ಗೆ ನಮಗೆ ವಿಶ್ವಾಸನೇ ಇರೋದಿಲ್ಲ. ಇವ್ರ ಕಡೆ ಅದಾಗೋದಿಲ್ಲ, ಇವ್ರ ಕಡೆ ಇದಾಗೋದಿಲ್ಲ, ಇವ್ರು ಯಾವ ಕೆಲಸಕ್ಕೂ ಉಪಯೋಗ ಇಲ್ಲ, ಇವ್ರು ಅನ್ಫಿಟ್ ಇದ್ದಾರೆ. ನಾವು ಬೇರೆಯವ್ರನ್ನ ಇವ್ರು ಉಪಯೋಗ ಇಲ್ಲ ಅನ್ಫಿಟ್ ಅನ್ನುವಂತಹ ದೃಷ್ಟಿಯಿಂದ ಏನಾದ್ರೂ ನೋಡ್ತಾ ಹೋದ್ವಿ ಅಂದ್ರೆ ಅವ್ರೆಂದು ಜೀವನದಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರನ್ನ ನಾವು ನೋಡುವಂತಹ ದೃಷ್ಟಿ ನಮ್ದು ಚೇಂಜ್ ಇತ್ತು. ಇವರು ಕೂಡ ಎಲ್ಲ ಮಾಡಬಲ್ರು, ಇವ್ರ ಕಡೆನೂ ಎಲ್ಲ ಆಗ್ತದೆ ಅನ್ನುವಂತಹ ವಿಶ್ವಾಸ ಅವ್ರ ಬಗ್ಗೆ ನಮಗಿತ್ತು ಅಂದ್ರೆ ಆ ವ್ಯಕ್ತಿಗೆ ಆಗದೇ ಇರುವಂತಹ ಕಾರ್ಯವನ್ನು ಕೂಡ ಆ ವ್ಯಕ್ತಿ ಮಾಡಿ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವ ರೀತಿ ಮನೆಯಲ್ಲಿ ಯಾರಾದ್ರೂ ಮಕ್ಕಳು ಬಹಳ ಕೆಟ್ಟವ್ರು ಇರ್ತಾರೆ, ಬಹಳ ತಪ್ಪುಗಳನ್ನ ಮಾಡ್ತಿರ್ತಾರೆ, ಕೆಟ್ಟವ್ರ ಸಂಘದಲ್ಲಿರ್ತಾರೆ. ಅಂತಹ ಕೆಟ್ಟವ್ರ ಸಂಘದಲ್ಲಿರುವಂತಹ ಮಕ್ಕಳನ್ನ ತಂದೆ ತಾಯಿ ನೋಡಿದಾಗ ಒಮ್ಮೆ ನೀನ್ ಇಂಥವ್ರ ಸಂಘ ಮಾಡಿದ್ಯಾ, ನೀನ್ ಸರಿ ಇಲ್ಲ, ನೀನ್ ಕೆಟ್ಟವನು ಅಂತ ತಂದೆ ತಾಯಿ ಏನಾದ್ರೂ ಹೇಳ್ತಾ ಇದ್ರು ಅಂದ್ರೆ ಆ ಹುಡುಗ ಸದಾ ಕಾಲಕ್ಕೂ ಕೆಟ್ಟವನಾಗೆ ಉಳಿದ್ ಬಿಡ್ತಾನೆ. ಯಾಕಂದ್ರೆ ಅವನಿಗೇನು ವಿಚಾರ ಬರ್ತದೆ, ನಮ್ಮ ತಂದೆ ತಾಯಿ ಹೇಳ್ತಾ ಇದ್ದಾರೆ ನನ್ನ ಸಂಘ ಸರಿ ಇಲ್ಲ, ನನ್ನ ಫ್ರೆಂಡ್ ಸರಿ ಇಲ್ಲ, ನಾನು ಸರಿ ಇಲ್ಲ, ನಾನು ಕೆಟ್ಟವನು ಅನ್ಕೊಂಡ್ರೆ ಅವ್ನು ಕೆಟ್ಟವನಾಗೇ ಬಿಡ್ತಾನೆ. ಅದೇ ತಂದೆ ತಾಯಿ ಆ ಹುಡುಗನಲ್ಲಿ ಏನಾದ್ರೂ ವಿಶ್ವಾಸವನ್ನ ತುಂಬ್ತಾ ಹೋದ್ರೆ,
ನೀನು ಒಳ್ಳೆಯವನಿದ್ದೀಯಾ, ನಿನ್ನಲ್ಲಿ ಇಷ್ಟು ಒಳ್ಳೆ ಗುಣಗಳಿದೆ, ಒಳ್ಳೆ ಮೌಲ್ಯ ಇದೆ, ನೀನ್ ಮನಸ್ಸು ಮಾಡಿದ್ರೆ ನಿನ್ ಫ್ರೆಂಡ್ಸ್ ಅನ್ನು ನೀನ್ ಪರಿವರ್ತನೆ ಮಾಡಬಹುದು, ನಿನ್ ಕಡೆ ಆ ಶಕ್ತಿ ಇದೆ ಅಂತ ಹೇಳಿ ಅವನಲ್ಲಿ ಸಕಾರಾತ್ಮಕ ವಿಚಾರವನ್ನ ತುಂಬ್ತಾ ಹೋದ್ರೆ ಆ ಹುಡುಗನಿಗೆ ಆಶ್ಚರ್ಯ ಆಗ್ತದೆ. ನಾನು ಇಷ್ಟು ಕೆಟ್ಟವನಿದ್ದೀನಿ, ಆದ್ರೂ ನನ್ನ ತಂದೆ ತಾಯಿ ನನ್ನ ಬಗ್ಗೆ ಎಷ್ಟೊಂದು ವಿಶ್ವಾಸ ಇಟ್ಟಿದ್ದಾರೆ. ಅವ್ರು ಅನ್ಕೊಂಡಿದ್ದಾರೆ ನಾನು ಒಳ್ಳೆಯವನು ಅಂತ. ಆದ್ರೆ ನಾನು ಇಷ್ಟು ಕೆಟ್ಟವನಿದ್ರು ಅವ್ರು ನನ್ನ ಬಗ್ಗೆ ಇಟ್ಟರು ನಂಬಿಕೆಗಾದ್ರೂ ನಾನು ಒಳ್ಳೆಯವನಾಗಿ ತೋರಿಸ್ಬೇಕು ಅನ್ನುವಂತಹ ಗುರಿಯಿಂದ ಆ ವ್ಯಕ್ತಿ ಏನಾಗ್ತಾನೆ, ಕೆಟ್ಟವನಿದ್ರು ಕೂಡ ಚೇಂಜ್ ಆಗ್ತಾನೆ. ಇವತ್ತು ಜೀವನದಲ್ಲಿ ಯಾರನ್ನಾದ್ರೂ ಚೇಂಜ್ ಮಾಡಬೇಕು ಅನ್ನೋ ವಿಚಾರ ಇದ್ರೆ ಅವ್ರ ಬಗ್ಗೆ ವಿಶ್ವಾಸ ಇಲ್ಲದೆ ಅವಿಶ್ವಾಸವನ್ನ ಇಟ್ಕೊಂಡು ಅವ್ರನ್ನ ಚೇಂಜ್ ಮಾಡ್ಲಿಕ್ಕೆ ಹೋದ್ರೆ ಅವ್ರು ಎಂದೂ ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಯಾರನ್ನಾದ್ರೂ ಚೇಂಜ್ ಮಾಡ್ಬೇಕನ್ನೋ ಇಚ್ಛೆ ಇದ್ರೆ ಮೊದಲು ನಮಗೆ ಅವ್ರ ಬಗ್ಗೆ ಪರಿಪೂರ್ಣವಾಗಿ ವಿಶ್ವಾಸ ಇರಬೇಕು. ಏನ್ ವಿಶ್ವಾಸ ಇರ್ಬೇಕಂದ್ರೆ ಇವರು ಪರಿವರ್ತನೆ ಆಗೇ ಆಗ್ತಾರೆ, ಇವರು ಚೇಂಜ್ ಆಗೇ ಆಗ್ತಾರೆ. ಕೆಲವರು ತಕ್ಷಣ ಚೇಂಜ್ ಆಗಬಹುದು, ಕೆಲವರು ಸ್ವಲ್ಪ ಸಮಯದ ನಂತರ ಚೇಂಜ್ ಆಗಬಹುದು. ಆದ್ರೆ ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಚೇಂಜ್ ಆಗ್ಲೇಬೇಕು. ಅವನು ಎಷ್ಟೇ ಕೆಟ್ಟವನಿದ್ರು, ಎಷ್ಟೇ ಪಾಪಿ ಇದ್ರು, ಎಷ್ಟೇ ತಪ್ಪುಗಳನ್ನ ಮಾಡಿದ್ರು ಕೂಡ ಒಂದಲ್ಲ ಒಂದು ದಿನ ಅವನ ಜೀವನದಲ್ಲಿ ಅವನ ಪರಿವರ್ತನೆ ಆಗ್ಲೇಬೇಕಾಗ್ತದೆ. ಯಾಕೆಂದ್ರೆ ವ್ಯಕ್ತಿ ಸ್ವಯಂ ರಿಯಲೈಸ್ ಮಾಡಿಕೊಂಡು ತಾನು ಪರಿವರ್ತನೆ ಆಗಬೇಕು. ಅವನು ಸ್ವಯಂ ರಿಯಲೈಸ್ ಮಾಡಿಕೊಂಡು ಪರಿವರ್ತನೆ ಆಗ್ಲಿಲ್ಲ ಅಂದ್ರೆ ಸಮಯನಾದ್ರೂ ಅವನನ್ನ ಪರಿವರ್ತನೆ ಮಾಡೇ ಮಾಡ್ತಾನೆ. ಪೆಟ್ಟು ಬಿದ್ದಾದ್ರೂ ಆ ವ್ಯಕ್ತಿ ಚೇಂಜ್ ಆಗೇ ಆಗ್ತಾನೆ. ಅಂದ್ರೆ ಕೆಟ್ಟವ್ರು ಇದ್ದವರು ಒಂದಲ್ಲ ಒಂದು ದಿನ ಒಳ್ಳೆಯವ್ರು ಆಗೇ ಆಗ್ತಾರೆ. ಅದಕ್ಕೆ ನಾವು ಅನ್ಯರ ಮೇಲೆ ಇಟ್ಟಂತಹ ವಿಶ್ವಾಸವನ್ನು ಕೂಡ ಯಾವ ಕಾರಣಕ್ಕೂ ತೆಗೆದು ಹಾಕಬಾರದು. ಸದಾ ಕಾಲಕ್ಕೂ ನನ್ನ ಮೇಲೆ ನನಗೆ ಎಷ್ಟು ವಿಶ್ವಾಸ ಇದೆನೋ ಅಷ್ಟೇ ವಿಶ್ವಾಸವನ್ನ ನಾನು ಅನ್ಯರ ಮೇಲೂ ಕೂಡ ಇಡಬೇಕು. ಯಾವಾಗ ಅನ್ಯರ ಮೇಲೆ ವಿಶ್ವಾಸ ಇಡ್ತೀನೋ ಆಗ ಅವರು ಅನೇಕ ಕಾರ್ಯದಲ್ಲಿ ನಮಗೆ ಸಹಯೋಗಿಗಳು ಆಗ್ತಾರೆ, ನಮಗೆ ಸಹಕಾರವನ್ನ ಕೊಡ್ತಾರೆ. ನಮಗೆ ಸ್ವಯಂನ ಮೇಲೇನೂ ವಿಶ್ವಾಸ ಇರಬೇಕು, ಅನ್ಯರ ಮೇಲೂ ಕೂಡ ಆ ವಿಶ್ವಾಸ ಇರಬೇಕು. ಯಾವ ರೀತಿ ನಮಗೆ ಸ್ವಯಂನ ಬಗ್ಗೆ ವಿಶ್ವಾಸ ಇದೆ, ಎಷ್ಟು ನನಗೆ ಅನ್ಯರ ಬಗ್ಗೆ ವಿಶ್ವಾಸ ಇದೆ, ಅಷ್ಟೇ ನನಗೆ ಪರಮಾತ್ಮನ ಮೇಲೂ ಕೂಡ ವಿಶ್ವಾಸ ಇರಬೇಕು. ಯಾಕೆಂದ್ರೆ ಜೀವನದಲ್ಲಿ ಎಷ್ಟೋ ಇಂತಹ ಪರಿಸ್ಥಿತಿಗಳಿದ್ದಾವೆ, ಅದು ಸ್ವಯಂನ ಶಕ್ತಿಯಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನನ್ನ ಶಕ್ತಿಯಿಂದ ನಾನು ಆ ಕಾರ್ಯದಲ್ಲಿ ವಿಜಯ ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ನನ್ನ ಶಕ್ತಿಯಿಂದ ನನ್ಗೆ ಆ ಕಾರ್ಯದಲ್ಲಿ ವಿಜಯ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತು, ಆಗ ನಾನು ಪರಮಾತ್ಮನ ಶಕ್ತಿಯನ್ನ ಆ ಕಾರ್ಯದಲ್ಲಿ ಬಳಸ್ಬೇಕಾಗ್ತದೆ. ಅಂದ್ರೆ ಪರಮಾತ್ಮನ ಶಕ್ತಿಯನ್ನ ಬಳಸ್ಬೇಕು ಅಂದ್ರೆ ನನಗೆ ಆ ಪರಮಾತ್ಮನ ಮೇಲೆ ಸಂಪೂರ್ಣ ವಿಶ್ವಾಸ ಇರಬೇಕು. ಯಾವಾಗ ನನಗೆ ಪರಮಾತ್ಮನ ಮೇಲೆ ವಿಶ್ವಾಸ ಇರ್ತದೋ ಆಗ ಪರಮಾತ್ಮ ಎಂತಹ ಪರಿಸ್ಥಿತಿಯಲ್ಲೂ ನನ್ನ ಕೈ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಂಬಿಕೆ ಅನ್ನುವಂಥದ್ದನ್ನ ನಾವು ಅರ್ಧಂಬರ್ಧ ಇಟ್ಕೊಳ್ಬಾರ್ದು, ಪರಿಪೂರ್ಣ ನಂಬಿಕೆಯನ್ನ ಇಡಬೇಕು, ಪರಿಪೂರ್ಣ ವಿಶ್ವಾಸವನ್ನ ಇಡಬೇಕು. ಯಾವಾಗ ಪರಿಪೂರ್ಣ ವಿಶ್ವಾಸ ಇಡ್ತೀವೋ ಎಂತಹ ಪರಿಸ್ಥಿತಿ ಇದ್ರೂ ಪರಮಾತ್ಮ ನಮ್ಮನ್ನ ಪಾರ್ ಮಾಡೇ ಮಾಡ್ತಾನೆ. ಕೆಲವರಿಗೆ ಪರಮಾತ್ಮನಲ್ಲಿ ವಿಶ್ವಾಸ ಇರ್ತದೆ, ಕೆಲವರಿಗೆ ಪರಮಾತ್ಮನಲ್ಲಿ ವಿಶ್ವಾಸ ಇರೋದೇ ಇಲ್ಲ. ಯಾರಿಗೆ ವಿಶ್ವಾಸ ಇರ್ತದೋ ಅವ್ರು ಎಲ್ಲಾ ಪರಿಸ್ಥಿತಿಯಲ್ಲೂ ಪರಮಾತ್ಮನಿಂದ ಸಹಜವಾಗಿ ಸಫಲತೆಯನ್ನ ಪಡ್ಕೊಂಡ್ ಬಿಡ್ತಾರೆ. ಯಾರಿಗೆ ವಿಶ್ವಾಸ ಇರೋದಿಲ್ವೋ ಅವರು ಕೂಡ, ನಂಬಿಕೆನೇ ಇಲ್ಲದೆ ಇರುವಂತವ್ರು, ವಿಶ್ವಾಸನೇ ಇಲ್ಲದೆ ಇರುವಂತವ್ರು ಕೂಡ ಜೀವನದಲ್ಲಿ ಯಾವಾಗ ಪೆಟ್ಟುಗಳು ಬೀಳುತ್ತದೋ, ಯಾವಾಗ ಜೀವನದಲ್ಲಿ ಅವ್ರ ಜೀವನ ಮುಳುಗುವಂತಹ ಪರಿಸ್ಥಿತಿ ಬರ್ತದೋ, ಜೀವನ ನೌಕೆ ಮುಳುಗೋ ಟೈಮ್ನಲ್ಲಿ ಅವರು ಕೂಡ ಪರಮಾತ್ಮ ಈಗ ನೀನೇ ನನಗೆ ಗತಿ ಅಂತ ಹೇಳಿ ಅವರು ಪರಮಾತ್ಮನ ನೆನಪು ಮಾಡ್ತಾರೆ. ಯಾವಾಗ ನೆನಪು ಮಾಡ್ತಾರೆ ಅಂದ್ರೆ ಆ ಜೀವನ ನೌಕೆ ಮುಳುಗಬೇಕಾದ್ರೆ ಅವ್ರು ನೆನಪು ಮಾಡ್ತಾರೆ. ಆದ್ರೆ ವಿಶ್ವಾಸ ಇರುವಂತವ್ರು ಮೊದ್ಲಿಂದ ನೆನಪು ಮಾಡೋ ಕಾರಣ ಅವ್ರ ಜೀವನ ಅನ್ನೋ ನೌಕೆ ಯಾವ ಕಾರಣಕ್ಕೂ ಮುಳುಗ್ಲಿಕ್ಕೆ ಪರಮಾತ್ಮ ಬಿಡೋದೇ ಇಲ್ಲ. ಆ ರೀತಿ ಅವರನ್ನ ಕಾಪಾಡ್ತಾ ಇರ್ತಾರೆ. ಯಾರಿಗೆ ಪರಮಾತ್ಮನಲ್ಲಿ ವಿಶ್ವಾಸ ಇದೆನೋ ಪರಮಾತ್ಮ ಅವ್ರಿಗೆ ಎಂದೂ ಕೆಟ್ಟದಾಗ್ಲಿಕ್ಕೆ ಬಿಡೋದೇ ಇಲ್ಲ. ಒಂದ್ ಸಣ್ಣ ಉದಾಹರಣೆ ಹೇಳಬೇಕು ಅಂದ್ರೆ, ಒಮ್ಮೆ ಒಬ್ಬ ರಾಜ ಮತ್ತು ರಾಣಿ ಒಂದು ನೌಕೆಯಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ನೌಕೆಯಲ್ಲಿ ಪ್ರಯಾಣ ಮಾಡಬೇಕಾದ್ರೆ ರಾಜನಿಗೆ ಪರಮಾತ್ಮನ ಬಗ್ಗೆ ಇಷ್ಟು ಪ್ರೀತಿ ಇರ್ತದೆ, ಇಷ್ಟು ವಿಶ್ವಾಸ ಇರ್ತದೆ ಅಂದ್ರೆ ಅವನು ಪರಮಾತ್ಮ ನೆನಪು ಮಾಡೋದ್ರಲ್ಲಿ ತಲ್ಲೀನ ಆಗ್ಬಿಟ್ಟಿರ್ತಾನೆ, ಮಗ್ನ ಆಗ್ಬಿಟ್ಟಿರ್ತಾನೆ, ಆ ಪ್ರೀತಿಯಲ್ಲಿ ಮುಳುಗ್ಬಿಟ್ಟಿರ್ತಾನೆ. ಆ ನೌಕೆ ಮುಂದೆ ಹೋಗ್ತಾ ಇರ್ತದೆ. ಇದ್ದಕ್ಕಿದ್ದಂಗೆ ಜೋರಾಗಿ ಬಿರುಗಾಳಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಷ್ಟು ಜೋರಾಗಿ ಬಿರುಗಾಳಿ ಬರ್ತದೆ, ಪತ್ನಿಗೆ ಭಯ ಆಗ್ಬಿಡ್ತದೆ, ನಾವಿಬ್ರು ಎಲ್ಲಿ ಬಿರುಗಾಳಿಯಲ್ಲಿ ನದಿಯಲ್ಲಿ ಮುಳುಗ್ಬಿಡ್ತೀವೋ ಏನೋ ಅಂತ ಭಯ ಪಡ್ತಾ ಇರ್ತಾನೆ. ಆದ್ರೆ ಅವನ ಪತಿ ಬಹಳ ನಿಶ್ಚಿಂತ ಸ್ಥಿತಿಯಲ್ಲಿ ಇರ್ತಾನೆ, ಬಹಳ ಖುಷಿಯಿಂದ ಮತ್ತು ಪರಮಾತ್ಮನ ಧ್ಯಾನದಲ್ಲಿ ಮಗ್ನ ಆಗಿರ್ತಾನೆ. ಅದನ್ನ ನೋಡಿ ಪತ್ನಿಗೆ ಸಿಟ್ಟು ಬರ್ತದೆ, ಅಲ್ಲ ನಾನು ಎಲ್ಲಿ ಮುಳುಗ್ತೀನೋ ಅಂತ ಹೇಳಿ ಇಲ್ಲಿ ಚಿಂತೆ ಮಾಡ್ತಾ ಇದ್ರೆ ನೀವೇನು ಪರಮಾತ್ಮನ ನೆನಪು ಮಾಡ್ತಾ ಮಗ್ನ ಆಗಿ ಕುತ್ಕೊಂಡಿದ್ದೀರಿ, ಈಗೇನು ನಿಮ್ಮ ಪರಮಾತ್ಮ ಬಂದು ನಿಮ್ಮನ್ನು ರಕ್ಷಣೆ ಮಾಡ್ಬಿಡ್ತಾನೇನು, ಮುಂದೆ ಹೇಗೆ ರಕ್ಷಣೆ ಪಡ್ಕೊಳ್ಬೇಕು ಅನ್ನೋ ಯೋಚನೆ ನಿಮಗೆ
ಇಲ್ವಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡೋದ್ ಬಿಟ್ಟು ಈಗ ಪರಮಾತ್ಮನ್ ಧ್ಯಾನ ಮಾಡ್ತಿದ್ದೀರಲ್ಲ, ಏನಾದ್ರೂ ಮಾಡ್ರಿ, ಏನಾದ್ರೂ ಮಾಡಿ ನಮ್ಮನ್ನ ಸೇಫ್ ಮಾಡ್ಕೊಂಡು ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಪತ್ತಿಗೆ ಜೋರ್ ಮಾಡ್ತಾರೆ. ಜೋರ್ ಮಾಡಿದ ತಕ್ಷಣ ಪತಿ ಹೌದಾ ಅಂತ ಹೇಳಿ ಆ ಕಡೆ ಈ ಕಡೆ ನೋಡ್ತಾನೆ. ಅವನ ಹತ್ರ ಒಂದು ಕತ್ತಿ ಇರ್ತದೆ ರಾಜನ ಹತ್ರ. ಆ ಕತ್ತಿಯನ್ನ ತಗೊಳ್ತಾನೆ, ಪತ್ನಿಯ ಕುತ್ತಿಗೆ ಹತ್ರ ಒಯ್ದು ಹಿಡಿತಾನೆ. ಆ ನೌಕೆಯಲ್ಲಿ ನೀನು ಮುಳುಗೋದಕ್ಕಿಂತ ಮೊದಲು, ಬಿರುಗಾಳಿಯಲ್ಲಿ ಮುಳುಗೋದಕ್ಕಿಂತ ಮೊದಲು ನಾನೇ ನಿನ್ನನ್ನ ಸಾಯಿಸ್ಬಿಡ್ತೀನಿ ಅಂತ ಅವನು ಕತ್ತಿಯನ್ನ ಅವಳು ಕುತ್ತಿಗೆ ಹತ್ರ ಒಯ್ತಾನೆ. ಯಾವಾಗ ಕತ್ತಿಯನ್ನ ಅವಳು ಕುತ್ತಿಗೆ ಹತ್ರ ಇಡ್ತಾನೋ ಆಗ ಪತ್ನಿ ಹೇಳ್ತಾಳೆ, ಯಾವ ಕಾರಣಕ್ಕೂ ನೀವು ಮಾತ್ರ ನನ್ನನ್ನು ಸಾಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವಳು ಜೋರಾಗಿ ನಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಾಗ ಅವ್ನು ಕೇಳ್ತಾನೆ, ನಿನಗೆ ಏನ್ ವಿಶ್ವಾಸ ನಾನು ನಿನ್ನನ್ನು ಸಾಯಿಸೋದಿಲ್ಲ ಅಂತ ಹೇಳಿ ಕೇಳ್ತಾನೆ. ಕೇಳಿದ ತಕ್ಷಣ ಅವಳ ಪತ್ನಿ ಹೇಳ್ತಾಳೆ, ನನಗೆ ನಿಮ್ ಬಗ್ಗೆ ಎಷ್ಟು ಪ್ರೀತಿ ಇದೆ, ನಿಮಗೆ ನನ್ನ ಬಗ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿಮಗೆ ನನ್ನ ಬಗ್ಗೆ ಪ್ರೀತಿ ಇದೆ ಅಂದಮೇಲೆ ಯಾವ ಕಾರಣಕ್ಕೂ ನೀವು ನನ್ನನ್ನು ಸಾಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನನಗೆ 100% ವಿಶ್ವಾಸ ಇದೆ ಅಂತ ಹೇಳಿ ಅವಳು ಪತಿಗೆ ಹೇಳ್ತಾಳೆ. ಅವಾಗ ಪತಿ ಕೂಡ ಅದೇ ಮಾತನ್ನೇ ರಿಪೀಟ್ ಮಾಡ್ತಾನೆ, ಕೇವಲ ಪತಿಯಾದ ನನ್ನ ಮೇಲೆ ನಿನಗೆ ಇಷ್ಟು ವಿಶ್ವಾಸ ಇದೆ, ಯಾವ ಕಾರಣಕ್ಕೂ ನಾನು ನಿನಗೆ ಕೆಟ್ಟದನ್ನ ಮಾಡೋದಿಲ್ಲ ಅಂತ. ಅದೇ ರೀತಿ ನನಗೆ ನನ್ನ ತಂದೆಯಾದ ಪರಮಾತ್ಮನ ಮೇಲೆ ಎಷ್ಟು ವಿಶ್ವಾಸ ಇದೆ ಅಂದ್ರೆ, ನನ್ನ ಜೀವನ ನೌಕೆ ಮುಳುಗ್ಲಿಕ್ಕೆ ಬಂದ್ರೂ ಕೂಡ ಅವನು ನನ್ನ ಜೀವನವನ್ನ ಮುಳುಗ್ಲಿಕ್ಕೆ ಬಿಡೋದೇ ಇಲ್ಲ, ಅವನು ನನ್ನನ್ನು ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನೋ ವಿಶ್ವಾಸ ನನಗೂ ಇದೆ ಅಂತ ಹೇಳಿ ಆ ಪತಿ ಹೇಳ್ತಾನೆ. ಆ ರೀತಿ ಹೇಳ್ತಾನೆ. ಇನ್ನೊಂದ್ 2 ನಿಮಿಷ ಆಗಿರೋದಿಲ್ಲ, ನೌಕೆ ನದಿಯ ಮಧ್ಯದಲ್ಲಿ ಬಂದಿರ್ತದೆ. ಅದರಷ್ಟೊತ್ತಿಗೆ ಬಿರುಗಾಳಿ ಸಂಪೂರ್ಣವಾಗಿ ಶಾಂತ ಆಗ್ಬಿಡ್ತದೆ. ಅಂದ್ರೆ ಪರಮಾತ್ಮನನ್ನ ನಂಬಿರೋ ಕಾರಣ ಅವನು ಪರಮಾತ್ಮ ಏನ್ ಮಾಡ್ತಾನೆ, ಅಂತಹ ಬಿರುಗಾಳಿಯ ಮಧ್ಯದಲ್ಲೂ ಇವರನ್ನ ಸುರಕ್ಷಿತರಾಗಿ ದಡವನ್ನ ಮುಟ್ಟಿಸ್ತಾನೆ. ಅಂದ್ರೆ ಯಾವ ವ್ಯಕ್ತಿ ಜೀವನದಲ್ಲಿ ಪರಮಾತ್ಮನನ್ನ ನಂಬಿರ್ತಾನೋ, ಪರಮಾತ್ಮನ ಮೇಲೆ ವಿಶ್ವಾಸವನ್ನ ಇಟ್ಟಿರ್ತಾನೋ, ಅವನಿಗೆ ಯಾವ ಕಾರಣಕ್ಕೂ ಎಲ್ಲೂ ಜೀವನದಲ್ಲಿ ಕೆಟ್ಟದ್ದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಮೊದಲನೇದಾಗಿ ನನಗೆ ನನ್ನ ಬಗ್ಗೆ ಪರಿಪೂರ್ಣ ವಿಶ್ವಾಸ ಇರಬೇಕು. ಏನು ಬೇಕಾದ್ರೂ ನಾನು ಮಾಡಬಲ್ಲೆ, ನನ್ನ ಜೀವನದಲ್ಲಿ ಅಸಂಭವ ಅನ್ನುವಂಥದ್ದಿಲ್ವೇ ಇಲ್ಲ ಅನ್ನುವಂತಹ ವಿಶ್ವಾಸ ನನ್ನ ಬಗ್ಗೆ ಇರಬೇಕು. ಇನ್ನು ಈ ಜಗತ್ತಿನಲ್ಲಿ ಯಾರೆಲ್ಲ ಜನ ಇದ್ದಾರೋ ಅವರಿಂದ ಅದಾಗೋದಿಲ್ಲ ಇದಾಗೋದಿಲ್ಲ ಅಂತ ಅವ್ರ ಬಗ್ಗೆ ನಂಬಿಕೆಯನ್ನು ತೆಗೆದುಹಾಕೋದ್ರ ಬದಲು ಎಲ್ಲರಿಂದನೂ ಎಲ್ಲವೂ ಸಾಧ್ಯ ಅಂತ ಅವ್ರ ಬಗ್ಗೆನೂ ನನಗೆ ಪರಿಪೂರ್ಣವಾಗಿ ವಿಶ್ವಾಸ ಇರಬೇಕು. ನನ್ನ ಬಗ್ಗೆ ಎಷ್ಟು ವಿಶ್ವಾಸ ಇದೆನೋ, ಅನ್ಯರ ಬಗ್ಗೆ ಎಷ್ಟು ವಿಶ್ವಾಸ ಇದೆನೋ ಅದಕ್ಕಿಂತಲೂ ಹೆಚ್ಚು ನನಗೆ ಪರಮಾತ್ಮನ ಮೇಲೆ ಪರಿಪೂರ್ಣ ವಿಶ್ವಾಸ ಇರಬೇಕು. ಯಾಕಂದ್ರೆ ನನ್ನ ಜೀವನವನ್ನ ಸೆಕೆಂಡಿಗೂ ರಕ್ಷಣೆ ಮಾಡುವಂತವನು ಕೇವಲ ಒಬ್ಬ ಪರಮಾತ್ಮ ಆಗಿರೋ ಕಾರಣ ಆ ಪರಮಾತ್ಮನ ಮೇಲೂ ಕೂಡ ನಮಗೆ ಪರಿಪೂರ್ಣ ರಕ್ಷಣೆ ಮಾಡ್ತಾನೆ ಅನ್ನುವಂತಹ ನಂಬಿಕೆ ಇತ್ತು ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಎಂದೂ ಕೂಡ ಸಫಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಿಗೆ ಆತ್ಮವಿಶ್ವಾಸ ಇರ್ತದೋ, ಸ್ವಯಂನ ಮೇಲೆ, ಅನ್ಯರ ಮೇಲೆ ಮತ್ತು ಪರಮಾತ್ಮನ ಮೇಲೆ ವಿಶ್ವಾಸ ಇರ್ತದೋ ಅವರು ಎಲ್ಲಾ ಕಾರ್ಯದಲ್ಲೂ ಸಹಜವಾಗಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಏನು ಬೇಕಾದ್ರೂ ಅವ್ರ ಜೀವನದಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಇಂತಹ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳಿಕ್ಕೋಸ್ಕರ, ಒಳಗಡೆ ಇರುವಂತಹ ಆತ್ಮವಿಶ್ವಾಸವನ್ನು ಜಾಗೃತ ಮಾಡ್ಕೊಳ್ಳಿಕ್ಕೋಸ್ಕರ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ರಾಜಯೋಗವನ್ನ ಅಭ್ಯಾಸ ಮಾಡ್ಲಿಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಓಂ ಶಾಂತಿ. ना काटने की जरूरत ना